ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಮಾಡಿ ತೋರಿಸ್ತಾ ಇರೋದು ಇನ್ಸ್ಟಂಟ್ ಅವಲಕ್ಕಿ ಇಡ್ಲಿ ರೀ. ತುಂಬಾ ಬೇಗ ಆಗ್ತಾವೆ ನೋಡ್ರಿ ಇವು. ನೀವು ಇದು ರಾತ್ರಿ ಉದ್ದಿನ ಬೇಳೆ ನೆನೆಹಾಕಿ ನೀವು ಹಿಟ್ಟು ರುಬ್ಬಿಟ್ಟಿಲ್ಲ ಅಂದ್ರೆ ಮರ್ತರೂ ಪರವಾಗಿಲ್ಲ. ನೀವು ಬೆಳಿಗ್ಗೆ ಎದ್ದ ತಕ್ಷಣ ಇಡ್ಲಿ ನಿಮ್ಗೆ ತಿನ್ಬೇಕು ಅನಿಸಿತ್ತಂದ್ರೆ ನೀವು ತಕ್ಷಣವೇ ಮಾಡ್ಕೊಂಡು ತಿನ್ಬೋದು ರೀ. ಈ ಬಟ್ಲದ್ಲೆ ನಾನು ಒಂದು ಬಟ್ಲು ಪೇಪರ್ ಅವಲಕ್ಕಿ ತೊಗೊಂಡಿದ್ದೀನಿ ರೀ. ಪೇಪರ್ ಅವಲಕ್ಕಿನ ಒಂದು ಪುಟ್ಟೆಗೆ ಹಾಕೋತಾ ಇದ್ದೀನಿ ನೋಡಿ. ಹಾಕ್ಕೊಂಡು ಅದೇ ಬಟ್ಲದ್ಲೆ ಒಂದು ಬಟ್ಲು ಮೊಸರು ಹಾಕ್ಕೋತಾ ಇದ್ದೀನಿ ರೀ. ಒಂದು ಬಟ್ಲು ಅವಲಕ್ಕಿ ತೊಗೊಂಡಿನಿ, ಒಂದು ಬಟ್ಲು ಮೊಸರು ಹಾಕ್ಕೋತಾ ಇದ್ದೀನಿ ರೀ. ಮೊಸರು ಹಾಕ್ಕೊಂಡು ಚಮಚೆಯಿಂದ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ. ಅವಲಕ್ಕಿ ಮೊಸರು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು 2-3 ನಿಮಿಷ ಬಿಡ್ತೀನಿ ರೀ. ಒಂದು ಪ್ಲೇಟ್ ಮುಚ್ಚಿ ಒಂದು 2-3 ನಿಮಿಷ ಬಿಡ್ತೀನಿ. ಇದು ರವೆ ತೊಳ್ಕೊಳ್ಳೋದ್ರಾಗ ಒಂದು 2-3 ನಿಮಿಷ ಪ್ಲೇಟ್ ಮುಚ್ಚಿ ಇಡ್ತೀನಿ. ಅದನ್ನು ಅದೇ ಬಟ್ಲದ್ಲೆ ಒಂದು ಬಟ್ಲು ಇಡ್ಲಿ ರವೆ ತೊಗೊಂಡಿದ್ದೀನಿ ರೀ. ಅದನ್ನೊಂದು ಪಾತ್ರೆಗೆ ಹಾಕ್ಕೋತಾ ಇದ್ದೀನಿ ನೋಡಿ. ಈ ರವೆ ನೀವು ಎಷ್ಟು ಚೆನ್ನಾಗಿ ಒಂದು 3-4 ಸರಿ ನೀರ್ಲಂತ ತೊಳ್ಕೊತೀರಿ ಅಷ್ಟು ಚೆನ್ನಾಗಿ ವೈಟಾಗಿ ಬರ್ತಾವೆ ನೋಡಿರಿ ಇಡ್ಲಿ. ಅದಕ್ಕೋಸ್ಕರ ರವೆನ ಚೆನ್ನಾಗಿ ತೊಳ್ಕೊಬೇಕ್ರಿ. ನಾನೊಂದು 3-4 ಸರಿ ಚೆನ್ನಾಗಿ ಕಿವುಚಿ ತೊಳ್ಕೊತಾ ಇದ್ದೀನಿ ನೋಡಿ. ತೊಳೆದ್ಬಿಟ್ಟು ನೀರನ್ನ ಬಸ್ತು ಇಟ್ಕೋತೀನಿ ರೀ. ಅದನ್ನು ರವೆನ ನೋಡಿ ಈ ಥರ ನೀರು ಬಸ್ತು ಇಟ್ಕೊಂಡಿದ್ದೀನಿ. ಇವಾಗ ಇದು ಒಂದು 2-3 ನಿಮಿಷ ಆಯಿತು. ಅವಲಕ್ಕಿ ಮೊಸರು ಸೆಟ್ ಆಗಲಿ ಅಂತ ಮೊಸರು ಜೊತೆ ನೆನೆ ಇಟ್ಟಿದ್ನಲ್ರಿ. ಅದನ್ನು ಒಂದು ಮಿಕ್ಸಿ ಜಾರ್ ತೊಗೊಂಡು ರುಬ್ಕೊಳ್ಳೋಣ್ರಿ. ನೈಸಾಗಿ ರುಬ್ಕೋಬೇಕು. ಇದಕ್ಕೆ ನೀರು ಹಾಕ್ಕೊಳ್ಳೋದು ಬೇಡ್ರಿ, ಹಾಗೆ ರುಬ್ಕೊಳ್ಳೋಣ ನೋಡಿ. ಈಗ ನೈಸಾಗಿ ರುಬ್ಕೊಂಡಾಗಿದೆ. ಅದನ್ನೀಗ ಇಡ್ಲಿ ಹಿಟ್ಟು ನೀರು ಬಸ್ತು ತೊಳೆದು ಇಟ್ಕೊಂಡಿದ್ವಲ್ರಿ ಅದಕ್ಕೆ ಹಾಕ್ಕೊಳ್ಳೋಣ್ರಿ. ಇಡ್ಲಿ ಹಿಟ್ಟಿಗೆ ರುಬ್ಬಿದ್ದನ್ನು, ಅವಲಕ್ಕಿ ರುಬ್ಬಿದ್ದನ್ನು ಹಾಕ್ಕೊಳ್ಳೋಣ ನೋಡಿ. ಎಷ್ಟು ವೈಟಾಗಿ ಕಾಣ್ತಾ ಇದೆ ನೋಡಿ. ಇಡ್ಲಿ ಹಿಟ್ಟನ್ನ ಒಂದು 3-4 ಸರಿ ಚೆನ್ನಾಗಿ ರವೆನ ತೊಳ್ಕೊಂಡ್ರೆ ವೈಟಾಗಿ ಬರ್ತಾವೆ ಇಡ್ಲಿ. ಅದಕ್ಕೋಸ್ಕರ ಚೆನ್ನಾಗಿ ತೊಳ್ಕೊಬೇಕು ರವೆನ ನೋಡಿ. ಈ ಥರ ಕೈಯಿಂದನೇ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ರುಬ್ಬಿದ್ದು ಅವಲಕ್ಕಿ ಹಾಕ್ಕೊಂಡು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ್ರಿ. ಒಂದು ಚಿಟಿಕೆ ಸೋಡಾ ಹಾಕೋತಾ ಇದ್ದೀನಿ ನೋಡಿರಿ. ನಾನು ತಕ್ಷಣವೇ ಮಾಡೋದಲ್ಲ, ಅದಕ್ಕೋಸ್ಕರ ಒಂದು ಚಿಟಿಕೆ ಸೋಡಾ ಪುಡಿ ಹಾಕೋತಾ ಇದ್ದೀನಿ. ನೀವು ಇದನ್ನು ಒಂದು ಅರ್ಧ ಗಂಟೆ 1 ಗಂಟೆ ಬಿಟ್ಟು ಮಾಡೋದಾದ್ರೆ ಸೋಡಾ ಪುಡಿ ಹಾಕೋದು ಅವಶ್ಯ ಇಲ್ಲರಿ, ಹಾಗೆ ಮಾಡ್ಕೋಬೋದು. ನಾನು ತಕ್ಷಣವೇ ಮಾಡ್ಕೊತಾ ಇದ್ದೀನಿ, ಅದಕ್ಕೋಸ್ಕರ ಒಂದು ಚಿಟಿಕೆ ಅಷ್ಟು ಸೋಡಾ ಪುಡಿ ಹಾಕ್ಕೊಂಡಿದ್ದೀನಿ ರೀ. ಉಪ್ಪು ಸೋಡಾ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಚಮಚೆಯಿಂದ. ಇವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ನಾನು ನೀರನ್ನ ಬಿಸಿಗೆ ಇಟ್ಕೊತೀನಿ ರೀ. 1-2 ಗ್ಲಾಸ್ ನೀರು ಬಿಸಿಗೆ ಇಟ್ಕೊಂಡಿದ್ದೀನಿ ನೋಡಿರಿ. ಇಡ್ಲಿ ಪಾತ್ರೆ ಇಟ್ಕೊಂಡು ಇವಾಗ ಇಡ್ಲಿ ಪ್ಲೇಟಿಗೆ ಎಣ್ಣೆ ಸವರ್ಕೊಳ್ಳೋಣ್ರಿ. ಕೈಯಿಂದನೇ ಈ ಥರ ಎಣ್ಣೆ ಸವರ್ಕೋತಾ ಇದ್ದೀನಿ ನೋಡಿ. ಎಣ್ಣೆ ಸವರ್ಕೊಂಡು ಇಡ್ಲಿ ಹಿಟ್ಟು ಹಾಕ್ಕೊಳ್ಳೋಣ. ಇದಕ್ಕೆ ಉರಿನ ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳಿ ನೋಡಿ. ಇವಾಗ ಇಡ್ಲಿ ಹಿಟ್ಟು ಹಾಕ್ಕೊಳ್ಳೋಣ್ರಿ ಪ್ಲೇಟಿಗೆ. ನೀರು ಬಿಸಿ ಆಯ್ತಲ್ಲ, ಫ್ಲೇಮ್ನ ಸ್ವಲ್ಪ ಉರಿ ಕಡಿಮೆ ಮಾಡ್ಕೊಳ್ಳೋಣ. ಇವಾಗೆಲ್ಲ ಪ್ಲೇಟಿಗೂ ಹಿಟ್ಟು ಹಾಕ್ಕೊಳ್ಳೋಣ್ರಿ ಎಣ್ಣೆ ಸವರ್ಕೊಂಡು ನೋಡಿ. ನೀವು ರಾತ್ರಿ ನಾವು ಉದ್ದಿನ ಬೇಳೆ ನೆನೆ ಇಟ್ಟು ರುಬ್ಬಿ ಕಲಸಿಡೋದು ಮರ್ತಿದ್ರಿ ಅಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಗೆ ಇಡ್ಲಿ ತಿನ್ಬೇಕಪ್ಪ ಅನಿಸ್ತಾ ಅಂದ್ರೆ ಈ ಥರ ತಕ್ಷಣವೇ ಮಾಡ್ಕೋಬೋದು ನೋಡಿ ನೀವು ಅವಲಕ್ಕಿ ಇಡ್ಲಿನ ನೋಡಿ. ಇವಾಗ ನೀರು ಕುದೀತಾ ಇದೆ. ಇಡ್ಲಿ ಪ್ಲೇಟ್ನ ಇಟ್ಕೊಳ್ಳೋಣ. ಈಗ ಇಟ್ಕೊಂಡು ಮೇಲೆ ಪ್ಲೇಟ್ ಮುಚ್ಚಿ ಕ್ಲೋಸ್ ಮಾಡಿಕೊಂಡು ಇಡ್ಲಿ ಬೇಯಿಸ್ಕೊಂಡ್ರಿ. ಒಂದು 10 ನಿಮಿಷ ಬೆಂದ್ರೆ ಸಾಕಿವು ನೋಡಿ. ಇವಾಗ ತೆಗೆದು ನೋಡೋಣ. ಒಂದು 10 ನಿಮಿಷ ಆದಮೇಲೆ ನೋಡಿ ರೆಡಿ ಆಯ್ದ್ವಲ್ಲ. ಇವಾಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಇಡ್ಲಿ ಪ್ಲೇಟ್ನ ತಕ್ಕೊಳ್ಳೋಣ್ರಿ. ಅವಲಕ್ಕಿ ಇಡ್ಲಿ ನೋಡಿ ಹತ್ತಿ ಎಷ್ಟೇ ಸ್ಮೂತಾಗ್ಯಾವ ನೋಡ್ರಿ, ಎಷ್ಟು ಮೃದುವಾಗ್ಯಾವ ನೋಡ್ರಿ. ಮಲ್ಲಿಗೆ ಇಡ್ಲಿ ಥರ ಆಗ್ಯಾವ ನೋಡ್ರಿ ಇವು. ಮತ್ತು ಎಷ್ಟು ವೈಟಾಗಿ ಕೂಡ ಬಂದಾವ ನೋಡ್ರಿ. ನೋಡಿ ಎಲ್ಲ ಇಡ್ಲಿ ರೆಡಿ ಆದ್ವಲ್ಲ. ಈಗ ತಟ್ಟಿಗೆ ಸರ್ವ್ ಮಾಡ್ಕೊಳ್ಳೋಣ. ನಾನು ಇಡ್ಲಿನ ಸಾಂಬಾರು ಜೊತೆ ಸರ್ವ್ ಮಾಡಿದ್ದೀನಿ ರೀ. ನಿಮಗೆ ತಕ್ಷಣವೇ ಬೇಕಂದಾಗ ನೀವು ಈ ಥರ ಅವಲಕ್ಕಿ ಇಡ್ಲಿನ ಮಾಡ್ಕೊಂಡು ತಿನ್ಬೋದು ರೀ. ಟೇಸ್ಟ್ ಕೂಡ ತುಂಬ ಸಖತ್ತಾಗಿದೆ, ಡಿಫ್ರೆಂಟಾಗಿ ಇರ್ತಾವೆ ನೋಡಿ. ಒಂದು ಮುರಿದು ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಹೂವಾಗ್ಯಾವ ನೋಡ್ರಿ, ಎಷ್ಟು ಮೃದುವಾಗಿ ಮಲ್ಲಿಗೆ ಥರ ಎಷ್ಟು ಚೆನ್ನಾಗಾಗಿದೆ ನೋಡಿ. ಇವಾಗ ಸಾಂಬಾರು ಜೊತೆ ಟೇಸ್ಟ್ ಮಾಡಿ ನೋಡೋಣ ನೋಡಿ. ಸೂಪರಾಗಿದೆ ನೋಡಿ. ಅದಕ್ಕೋಸ್ಕರ ನಿಮ್ಗೆ ತಕ್ಷಣ ಬೇಕಂದಾಗ ಈ ಥರ ಮಾಡ್ಕೊಂಡು ತಿನ್ನಿ. ಇವಾಗ ಇವು ರೆಡಿ ಆದ್ವಲ್ಲ, ಸವಿಯಲು ಸಿದ್ಧ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ
ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿರಿ. ನೀವು ಬೆಲ್ ಬಟನ್ ಒತ್ತೋದ್ರಿಂದ ನಾನು ಹಾಕೋ ಮುಂದಿನ ವಿಡಿಯೋ ನಿಮ್ಗೆ ಮೊದಲು ಬರ್ತಾವ್ರಿ. ಧನ್ಯವಾದಗಳು.